Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಸಾವಿರಾರು ಗಾಳಿ ಸುದ್ದಿ ಇದ್ವು. ಹಂಗಂತೆ ಹಿಂಗಂತೆ ಅಂತ ಹಳ್ಳಿಯಲ್ಲೂ ಜನ ಮಾತನಾಡ್ತಾ ಇದ್ರು. ವಿಡಿಯೋ ಅಸಲಿನೋ ನಕಲಿನೋ ಅನ್ನೋ ಚರ್ಚೆ ಕೂಡ ನಡೀತಾ ಇತ್ತು. ಆದ್ರೆ ವಿಡಿಯೋದಲ್ಲಿರುವಂತ ಮಹಿಳೆಯೇ ಇದೀಗ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಒಂದು ಕೇಸನ್ನ ದಾಖಲಿಸಿದ್ದಾರೆ. ತನ್ನ ಮೇಲಾಗಿರುವಂತ ಲೈಂಗಿಕ ದೌರ್ಜನ್ಯವನ್ನ ಎಳೆಯಾಗಿ ಆಕೆ ಬಿಚ್ಚಿಟ್ಟಿದ್ದಾಳೆ. ಹಾಗಾದ್ರೆ ಯಾವುದೇ ಹೊಸ ಕೇಸ್ ಬನ್ನಿ ತೋರಿಸ್ತೀವಿ. ಪ್ರಜ್ವಲ್ ರೇವಣ್ಣ ಇದನ್ನಲ್ಲ ಬರೀ ಸೆಕ್ಷುವಲ್ ಹರಾಸ್ಮೆಂಟ್ ಅಲ್ಲ, ರೇಪ್ ಮಾಡಿದ್ದಾರೆ. ಊಹಾಪೋಹಗಳಿಗೆ ತೆರೆ ಬಿದ್ದಿದೆ, ಗಾಳಿ ಸುದ್ದಿಗಳಿಗೆ ಬೀಗ ಬಿದ್ದಿದೆ. ಹಾಸನ ಸಂಸದನಿಂದ ಅಸಲಿಗೆ ಆಗಿದ್ದೇನೋ, ಪ್ರಜ್ವಲ್ ರೇವಣ್ಣ ಮಹಿಳೆಯರನ್ನ ಹೇಗೆಲ್ಲ ಬಳಸಿಕೊಂಡಿದ್ದ ಅನ್ನೋ ಕಠೋರ ಸತ್ಯ ಇವತ್ತ ಬಯಲಾಗಿದೆ. ಮುಜುಗರ ಆಗುತ್ತೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಅಂತ ಮನೆಯಲ್ಲೇ ಕೂತಿದ್ದ ಸಂತ್ರಸ್ತೆ ಕೊನೆಗೂ ಹಿಡಿದು ನಿಂತಿದ್ದಾರೆ. SIT ಮುಂದೆ ಹಾಜರಾಗಿ ಆಗಿರೋ ಘೋರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲು. ಗನ್ ಇದೆ ಅಂತ ಬೆದರಿಸಿ ಅತ್ಯಾಚಾರ ಎಸಗಿದ ಆರೋಪ. SIT ಮುಂದೆ ಕಠೋರ ಸತ್ಯ ತೆರೆದಿಟ್ಟ ಸಂತ್ರಸ್ತೆ. ಪ್ರಜ್ವಲ್ ರೇವಣ್ಣ ಹಾಸನ ಸಂಸದ. ಇದೇ ಸಂಸದನ ವಿರುದ್ಧ ಘೋರ ಆರೋಪವೇ ಕೇಳಿ ಬಂದಿತ್ತು. ಸಾವಿರಾರು ಜನ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಹಲವರು ಆರೋಪಿಸಿದ್ರು. ವಿಷಯ ಅಂದ್ರೆ ಪ್ರಜ್ವಲ್ ವಿರುದ್ಧ ಯಾವೊಬ್ಬ ಸಂತ್ರಸ್ತೆಯರು ಕೇಸ್ ದಾಖಲಿಸಿರಲಿಲ್ಲ. ಆದರೆ ಸಂತ್ರಸ್ತೆಯೊಬ್ಬರು ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ. SIT ಮುಂದೆ ಹೇಳಿಕೆ ದಾಖಲಿಸಿದ್ದಾರೆ. ನಿನ್ನೆ ಸಂತ್ರಸ್ತೆ ನೀಡಿದ ಹೇಳಿಕೆ ಆಧರಿಸಿ ಪ್ರಜ್ವಲ್ ವಿರುದ್ಧ ರೇಪ್ ಕೇಸ್ ಹಾಕಲಾಗಿದೆ. ನಂತರ ಕೋರ್ಟ್ನಲ್ಲಿ CRPC 164 ಅಡಿ ಹೇಳಿಕೆ ದಾಖಲು ಮಾಡಲಾಗಿದೆ. ಅಷ್ಟಕ್ಕೂ ಸಂತ್ರಸ್ತ ಮಹಿಳೆ ಕೊಟ್ಟ ದೂರಿನ ಅನ್ವಯ FIR ನಲ್ಲಿ ದಾಖಲಾಗಿರೋದು ಏನು ಅಂತ ನೋಡೋದಾದ್ರೆ, ನಾನು 2016ರಿಂದ 21ರವರೆಗೂ ಹಾಸನದಲ್ಲಿ ಜನಪ್ರತಿನಿಧಿಯಾಗಿದ್ದು ಸಾರ್ವಜನಿಕರ ಕೆಲಸ ಮಾಡಿಸಿಕೊಡಲು MP MLA ಬಳಿ ಹೋಗ್ತಿದ್ದೆ. ಅದರಂತೆ 2021ರಲ್ಲಿ ವಿದ್ಯಾರ್ಥಿನಿಗೆ BCM ಹಾಸ್ಟೆಲ್ ಸೀಟ್ ಕೊಡಿಸಲು ಸಂಸದ ಪ್ರಜ್ವಲ್ ಬಳಿ ಹೋಗಿದ್ದೆ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಹಾಸನದ MP ಕ್ವಾರ್ಟರ್ಸ್ಗೆ ಹೋಗಿದ್ದಾಗ ನನ್ನನ್ನ ಮೇಲಿನ ಮಹಡಿಗೆ ಕರೆಸಿದ್ರು. ಅಲ್ಲಿಂದ ಮಹಿಳೆಯರ ಜೊತೆ ಮಾತನಾಡಿ ಅವರನ್ನ ಹೊರಗೆ ಕಳಿಸಿದ ಸಂಸದ ಪ್ರಜ್ವಲ್ ನನ್ನನ್ನ ರೂಮ್ಗೆ ಕರೆದ್ರು. ನಾನು ಒಳಗೆ ಹೋಗ್ತಿದ್ದಂತೆ ಕೈ ಹಿಡಿದು ಎಳೆದಾಡಿಕೊಂಡು ಬಾಗಿಲು ಹಾಕೊಂಡ್ರು. ನಾನು ಪ್ರಶ್ನಿಸ್ತಾ ಇದ್ದಂತೆ ನಿನ್ನ ಗಂಡ ತುಂಬಾ ಜೋರ್ ಮಾಡ್ತಾನೆ, ಆತನಿಂದಾಗಿ ನಮ್ಮ ಅಮ್ಮನಿಗೆ MLA ಟಿಕೆಟ್ ತಪ್ಪಿ ಹೋಯ್ತು. ನಿನ್ನ ಗಂಡ ರಾಜಕೀಯವಾಗಿ ಬೆಳಿಬೇಕು ಅಂದ್ರೆ ನಾನು ಹೇಳದಂತೆ ಕೇಳಬೇಕು ಅಂತ ಹೇಳಿದ್ರು. ಅದರಂತೆ ಬಟ್ಟೆ ಬಿಚ್ಚಲು ಹೇಳಿದ್ರು. ನಾನು ಬಿಚ್ಚಲ್ಲ ಎನ್ನುತ್ತಿದ್ದಂತೆ ನನ್ನ ಹತ್ತಿರ ಗನ್ನಿದೆ, ನಾನು ಹೇಳಿದ ಹಾಗೆ ಕೇಳಲಿಲ್ಲ ಅಂದ್ರೆ ನಿನ್ನ ಗಂಡನನ್ನ ನಿನ್ನನ್ನ ಬಿಡೋದಿಲ್ಲ, ಮುಗಿಸಿ ಬಿಡ್ತೇನೆ ಎಂದು ಬೆದರಿಕೆ ಹಾಕಿದ್ರು. ಭಯದಿಂದ ಹೆದರಿದ ನಾನು ಅವರು ಹೇಳಿದಂತೆ ಕೇಳಿದೆ. ಅವರು ನನ್ನನ್ನ ಬಲಾತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿದ್ರು. ಮೊಬೈಲ್ನಲ್ಲೇ ಚಿತ್ರೀಕರಣ ಮಾಡಿಕೊಂಡ್ರು. ಅದೇ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಪ್ರಜ್ವಲ್ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಪದೇ ಪದೇ ನನಗೆ ವಿಡಿಯೋ ಕಾಲ್ ಮಾಡಿ ನಿನ್ನ ದೇಹವನ್ನ ನಗ್ನವಾಗಿ ತೋರಿಸು, ಬಟ್ಟೆ ಬಿಚ್ಚು ಎಂದು ಪೀಡಿಸಿ ಮಾನಸಿಕವಾಗಿ ಹಿಂಸೆ ನೀಡಿದ್ದಾನೆ.
ಹೀಗೆ ನಡೆದ ಘಟನೆಯನ್ನ ಮಹಿಳೆ ಎಳೆಯಾಗಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ವಿಡಿಯೋ ಇಟ್ಕೊಂಡು ಪದೇ ಪದೇ ಪ್ರಜ್ವಲ್ ಕರೆಯುತ್ತಿದ್ರು, ಬೆದರಿಕೆ ಹಾಕ್ತಿದ್ರು, ಬಲಾತ್ಕಾರ ಮಾಡ್ತಾ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ್ರು ಅಂತ ಮಹಿಳೆ ಆರೋಪಿಸಿದ್ದಾರೆ. ಸಂತ್ರಸ್ತ ಮಹಿಳೆ ನೀಡಿದ ದೂರಿನನ್ವಯ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರೋ ಕೇಸ್ಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಪ್ರಜ್ವಲ್ ರೇವಣ್ಣ ವಿರುದ್ಧ ಮಹಿಳೆ ಮೇಲೆ ನಿರಂತರ ಅತ್ಯಾಚಾರ ಎಸಗಿದ ಆರೋಪದಡಿ ಐಪಿಸಿ ಸೆಕ್ಷನ್ 376(2)(n) ಅಡಿ ಕೇಸ್ ದಾಖಲಾಗಿದೆ. ಹಾಗೆಯೇ ಅಪರಾಧಿಕ ಉದ್ದೇಶದಿಂದ ಬೆದರಿಸೋದು, ಲೈಂಗಿಕ ಬೇಡಿಕೆಗೆ ಒತ್ತಾಯಿಸೋದು, ಅಪರಾಧಿಕ ಉದ್ದೇಶಕ್ಕೆ ಮಹಿಳೆ ಮೇಲೆ ಹಲ್ಲೆ ಮಾಡೋದು ಸೇರಿದಂತೆ ಇಚ್ಛೆಗೆ ವಿರುದ್ಧವಾಗಿ ವಿಡಿಯೋ ರೆಕಾರ್ಡ್ ಮಾಡಿದ ಆರೋಪದಡಿ ಕೇಸ್ ಹಾಕಲಾಗಿದೆ. ಇನ್ನು ಇಷ್ಟೆಲ್ಲ ಕೇಸ್ ದಾಖಲಾಗಿದ್ರು ಪ್ರಜ್ವಲ್ ರೇವಣ್ಣ ಮಾತ್ರ ಪತ್ತೆ ಇಲ್ಲ. ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಲು ಸಮಯ ಕೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಮಯಾವಕಾಶ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೋಟಿಸಿಗೆ ಅವರು ಪ್ರಜ್ವಲ್ ಅವರ ಅಡ್ವೊಕೇಟು ನಮಗೆ ಸಮಯ ಕೊಡಿ 6 ದಿವಸ ಅಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ SITಗೆ. ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಪ್ರಾವಿಷನ್ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಪ್ರಜ್ವಲ್ ಮೇಲೆ ರೇಪ್ ಕೇಸ್ ಆಗಿದೆ ಎಂದ ಸಿದ್ದರಾಮಯ್ಯ. ಇನ್ನು ಬಾಗಲಕೋಟೆಯಲ್ಲಿ ಬಿಜೆಪಿ ವಿರುದ್ಧ ಗುಡುಗಿದ ಸಿಎಂ ಸಿದ್ದರಾಮಯ್ಯ, ಪ್ರಜ್ವಲ್ ಮೇಲೆ ರೇಪ್ ಕೇಸ್ ಆಗಿದೆ, ಪ್ರಜ್ವಲ್ಗೆ ಕೇಂದ್ರ ಸರ್ಕಾರವೇ ರಕ್ಷಣೆ ಕೊಡ್ತಿದೆ ಅಂತ ಆರೋಪಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಇದನ್ನಲ್ಲ, ಬರೀ ಸೆಕ್ಷುವಲ್ ಹೆರಾಸ್ಮೆಂಟ್ ಅಲ್ಲ, ರೇಪ್ ಮಾಡಿದ್ದಾರೆ, ರೇಪ್ ಕೇಸ್ ಮಾಡಿದ್ದಾರೆ, ರೇಪ್ ಕೇಸ್ ಆಗಿದೆ. ವಿಕ್ಟಿಮ್ ಒಬ್ಬರು ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ತಾರ ಹೆಣ್ಮಗಳು? ಅವಳ ಜೀವನ ಹಾಳಾಗಲ್ವಾ? ರಕ್ಷಣೆ ಮಾಡ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಏಟು ಆಗಿದ್ದ ಪ್ರಜ್ವಲ್ಗೆ ಮತ್ತೊಂದು ಕೇಸ್ ಉರುಳಾಗಿದೆ. ರೇಪ್ ಕೇಸ್ ದಾಖಲಾಗಿರೋದ್ರಿಂದ ಪ್ರಜ್ವಲ್ಗೆ ಸಂಕಷ್ಟ ಎದುರಾಗಿದೆ. ಪ್ರಜ್ವಲ್, ಕ್ರೈಮ್ ಬ್ಯೂರೋ, TV9 ಬೆಂಗಳೂರು. ಮಗನದೊಂದು ಸಂಕಷ್ಟ ಆದ್ರೆ ಅಪ್ಪನದ್ದು ಮತ್ತೊಂದು. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ರೀತಿಯಾದಂತಹ ಸಂಕಷ್ಟ. ಹೊಳೆ ನರಸೀಪುರ ಕೇಸ್ನಲ್ಲಿ ರೇವಣ್ಣ ತೂಗುಗತ್ತಿಯಿಂದ ಬಚಾವಾದರೂ ಕೂಡ KR ನಗರ ಕೇಸ್ನಲ್ಲಿ ಬಂಧನದ ಭೀತಿ ಎದುರಾಗಿದೆ. ಹಾಗಾದ್ರೆ ರೇವಣ್ಣಗೆ ಎದುರಾಗಿರುವಂತಹ ಮತ್ತೊಂದು ಸಂಕಷ್ಟ ಏನು? ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಗಿದೆ? ಬನ್ನಿ ಈ ರಿಪೋರ್ಟ್ ಅನ್ನು ನೋಡ್ಕೊಂಬೋಣ. ಒಂದು ಲೈಂಗಿಕ ದೌರ್ಜನ್ಯ ಕೇಸ್, ಮತ್ತೊಂದು ಕಿಡ್ನಾಪ್ ಆರೋಪ. ಹೀಗೆ 2 ಕೇಸ್ಗಳಿಂದ ಇಕ್ಕಟ್ಟಿಗೆ ಸಿಲುಕಿರೋ JDS ಶಾಸಕ HD ರೇವಣ್ಣಗೆ ಢವಢವ ಶುರುವಾಗಿದೆ. ಹೊಳೆನರಸೀಪುರ ಕೇಸ್ನಲ್ಲಿ ನಿರಾಳರಾದ್ರೂ KR ನಗರಕ್ಕೆ ಸಂಕಷ್ಟ ತಂದೊಡ್ಡಿದೆ. ಮಾಜಿ ಸಚಿವ HD ರೇವಣ್ಣಗೆ ಬಂಧನ ಭೀತಿ. ಒಂದು ಕೇಸ್ನಲ್ಲಿ ಬಚಾವ್, ಮತ್ತೊಂದು ಕೇಸ್ನಲ್ಲಿ ಲಾಕ್. HD ರೇವಣ್ಣ ಒಂದ್ ಕಡೆ ಮಗನನ್ನ ರಕ್ಷಿಸಬೇಕು, ಮತ್ತೊಂದ್ ಕಡೆ ತಾವು ಕಾನೂನು ಕುಣಿಕೆಯಿಂದ ಬಚಾವಾಗಬೇಕು. ಹೀಗೆ ಎರಡೆರಡು ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಿರೋ ರೇವಣ್ಣ ಕಾನೂನು ಹೋರಾಟವನ್ನ ನಡೆಸುತ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾದ ಕೇಸ್ ಸಂಬಂಧ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಇಂದು ಬೆಳಿಗ್ಗೆ ವಾಪಸ್ ಪಡೆದಿದ್ರು. ಆದ್ರೆ ಸಂಜೆ ವೇಳೆ ರೇವಣ್ಣ ಮತ್ತೆ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಷ್ಟಕ್ಕೂ ಆಗಿರೋದು ಏನಂದ್ರೆ, ಹೊಳೆನರಸೀಪುರದ ಮಹಿಳೆಯೊಬ್ಬರು ನೀಡಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ನೀಡಬಹುದಾದ ಆರೋಪಗಳು ಇದ್ದ ಕಾರಣ HD ರೇವಣ್ಣ ನಿರಾಳರಾಗಿದ್ರು. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಅತ್ಯಾಚಾರ ಆರೋಪವನ್ನ ಸೇರಿಸಿದ್ದಾರೆಂಬ ಅನುಮಾನದಲ್ಲಿ ರೇವಣ್ಣ ಜಾಮೀನಿಗೆ ಅರ್ಜಿ ಹಾಕಿದ್ರು. ಆದ್ರೆ SIT SPP BN ಜಗದೀಶ್ ಈ ಪ್ರಕರಣದಲ್ಲಿ ಅತ್ಯಾಚಾರ ಆರೋಪ ಸೇರಿಸಿಲ್ಲ, ಜಾಮೀನು ನೀಡುವ ಆರೋಪಗಳು ಮಾತ್ರವಿದೆಯಂತ ಹೇಳಿಕೆ ನೀಡಿದ್ರು. SIT ಹೇಳಿಕೆ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಖುದ್ದು ಹಾಜರಾಗಿ ಜಾಮೀನು ಪಡೆಯಲು ಸಿದ್ಧತೆ ನಡೆಸಿದ HD ರೇವಣ್ಣ
ಕೊನೆಗಳಿಗೆಯಲ್ಲಿ ಹಿಂದೆ ಸರಿದಿದ್ದಾರೆ. ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಈ ಕೇಸ್ನಲ್ಲಿ ರೇವಣ್ಣ ನಿಟ್ಟುಸಿರು ಬಿಡುವಷ್ಟರಲ್ಲಿ ಕೆಆರ್ ನಗರದಲ್ಲಿ ದಾಖಲಾದ ಮತ್ತೊಂದು ಪ್ರಕರಣ ಕುತ್ತಿಗೆಗೆ ಬಂದಿದೆ. ಕೆಆರ್ ನಗರ ಕೇಸ್ನಲ್ಲಿ ಬಂಧನ ಭೀತಿಗೆ ರೇವಣ್ಣ ಸಿಲುಕಿದ್ದಾರೆ. ಈ ಪ್ರಕರಣದಲ್ಲಿ ರೇವಣ್ಣ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೆಆರ್ ನಗರ ಠಾಣೆಯಲ್ಲಿ ಎಚ್.ಡಿ. ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಾಗಿದೆ. ನನ್ನ ತಾಯಿ ಕಾಣೆಯಾಗಿದ್ದಾರೆಂದು ವ್ಯಕ್ತಿಯೊಬ್ಬರು ದೂರನ್ನ ದಾಖಲಿಸಿದ್ದಾರೆ. ಈ ಕೇಸ್ನಲ್ಲಿ ಸತೀಶ್ ಬಾಬು ಎಂಬುವರ ಬಂಧನವಾಗಿದೆ. ಹೀಗಾಗಿ ಈ ಕೇಸ್ನಲ್ಲಿ ರೇವಣ್ಣ ಪರ ವಾದ ಮಂಡಿಸಿದ ವಕೀಲರು ಕೆಆರ್ ನಗರ ಠಾಣೆಯಲ್ಲಿ ದಾಖಲಿಸಿರುವ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳಿವೆ. 364A ಅಪಹರಣ, 365 ಅಕ್ರಮ ಬಂಧನ ಆರೋಪಗಳು ಜಾಮೀನು ರಹಿತವಾಗಿದೆ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಚ್.ಡಿ. ರೇವಣ್ಣ ಹೇಳಿದ್ದಾರೆಂದು ಮಹಿಳೆಯನ್ನ ಕರೆದೊಯ್ದಿದ್ದಾರೆಂದು ಆರೋಪಿಸಲಾಗಿದೆ. ಆದರೆ ಪ್ರಕರಣಕ್ಕೂ ಎಚ್.ಡಿ. ರೇವಣ್ಣಗೂ ಸಂಬಂಧವಿಲ್ಲ. ದೂರಿನಲ್ಲಿ ಮಹಿಳೆಯ ಹೆಸರನ್ನೇ ಉಲ್ಲೇಖಿಸಿಲ್ಲ. ನಾಳೆ ಎಸ್ಐಟಿ ಮುಂದೆ ಎಚ್.ಡಿ. ರೇವಣ್ಣ ಹಾಜರಾಗುವ ಸಾಧ್ಯತೆ ಇದೆ. ನಾಳೆ ಎಸ್ಐಟಿ ಮುಂದೆ ಎಚ್.ಡಿ. ರೇವಣ್ಣ ಹಾಜರಾಗಲು ಸಿದ್ಧರಾಗಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ನೀಡಬೇಕು ಹೀಗಂತ ವಕೀಲರು ಮನವಿ ಮಾಡಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ಎಸ್ಐಟಿ ವಾದವನ್ನ ಕೇಳಬೇಕೆಂದು ಅಭಿಪ್ರಾಯಪಟ್ಟ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಿದ್ದಾರೆ. ಕೆಆರ್ ನಗರದಲ್ಲಿ ದಾಖಲಾದ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಆರೋಪಗಳಿರುವುದೇ ಇದಕ್ಕೆ ಕಾರಣ ಎನ್ನಲಾಗಿದೆ. ಒಟ್ನಲ್ಲಿ ಬಂಧನದ ಭೀತಿಗೆ ಸಿಲುಕಿರುವ ಎಚ್.ಡಿ. ರೇವಣ್ಣಗೆ ಮಧ್ಯಂತರ ಜಾಮೀನು ಸಿಗಲಿದೆಯೋ ಇಲ್ಲವೋ ಎಂಬುದು ನಾಳೆ ತಿಳಿಯಲಿದೆ. ರಮೇಶ್, TV9 ಬೆಂಗಳೂರು. ಪ್ರಜ್ವಲ್ ಹಾಗೆ ಎಚ್.ಡಿ. ರೇವಣ್ಣ ಬಂಧನಕ್ಕೆ ಆಗ್ರಹ ಕೇಳಿಬರ್ತಾ ಇದೆ. ಅದರಲ್ಲೂ ಮಹಿಳಾ ಸಂಘಟನೆಗಳು ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಮೈತ್ರಿ ನಾಯಕರ ವಿರುದ್ಧವಾಗಿ ಮುಗಿಬೀಳ್ತಾ ಇದ್ದಾರೆ. ಇದೇ ಹೊತ್ತಲ್ಲೇ ಬಿಜೆಪಿ ನಾಯಕ ರಾಜು ಗೌಡ ಅವರು ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಇಂದ ಎಚ್ಚರಿಕೆಯಿಂದಿರಿ ಎನ್ನುವಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಏನದು ತೋರಿಸ್ತೀವಿ ನೋಡಿ. ತೋಟದ ಮನೆ, ಪ್ರಜ್ವಲ್ ರೇವಣ್ಣ ತೋಟದ ಮನೆ. ಎಸ್ಐಟಿ ಅಧಿಕಾರಿಗಳು ಹಾಸನದ ಪಡುವೆಹಿಪ್ಪೆ ತೋಟದ ಮನೆ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇಂದು ಬೆಳ್ಳಂಬೆಳಿಗ್ಗೆ 4 ಗಂಟೆ ಸುಮಾರಿಗೆ ತೋಟದ ಮನೆಯಲ್ಲಿ ತಲಾಶ್ ನಡೆಸಿದ್ದಾರೆ. 4 ಜೀಪ್ಗಳಲ್ಲಿ ಬಂದ ಸೀಮಾ ಲಾಟ್ಕರ್ ನೇತೃತ್ವದ ತಂಡ ಕಾರ್ಮಿಕರಿಂದ ಇಂಚಿಂಚು ಮಾಹಿತಿ ಸಂಗ್ರಹಿಸಿದೆ. ಪ್ರಜ್ವಲ್ ಹಾಗೂ ಎಚ್.ಡಿ. ರೇವಣ್ಣ ಬಂಧನಕ್ಕೆ ಆಗ್ರಹ. ಕೈಯಲ್ಲಿ ಪೊರಕೆ ಹಿಡಿದ ಮಹಿಳಾ ಕಾರ್ಯಕರ್ತೆಯರು. ಪೆನ್ಡ್ರೈವ್ ಪ್ರಕರಣ ನಡೆದು ಇಷ್ಟು ದಿನವಾದರೂ ಎಸ್ಐಟಿ ಆಗ್ಲಿ ಪೊಲೀಸರಾಗ್ಲಿ ಪ್ರಜ್ವಲ್ ಮತ್ತು ರೇವಣ್ಣ ಯಾರೊಬ್ಬರನ್ನು ಬಂಧಿಸಿಲ್ಲ. ಇದೇ ವಿಚಾರ ರಾಜ್ಯ ಮಹಿಳೆಯರನ್ನ ಕೆರಳುವಂತೆ ಮಾಡಿದೆ. ಕಾಂಗ್ರೆಸ್ ಕಾರ್ಯಕರ್ತೆಯರಂತೂ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೋಲಾರದ ಬಂಗಾರಪೇಟೆಯಲ್ಲಿ ಪ್ರಜ್ವಲ್ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಇತ್ತ ರಾಯಚೂರಿನಲ್ಲಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಪೊರಕೆ ಹಿಡಿದು ಪ್ರತಿಭಟಿಸಿದ್ದಾರೆ. ಬಿಜೆಪಿಯವರಿಗೆ ಪ್ರಜ್ವಲ್ ವಿಡಿಯೋಗಳ ಬಗ್ಗೆ ಗೊತ್ತಿತ್ತು. ಸಿದ್ದರಾಮಯ್ಯ ಆರೋಪ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ರಾಜಕೀಯದಲ್ಲಿ ದಿನಕ್ಕೊಂದು ಮಗ್ಗಲಿಗೆ ಹೊರಳುತ್ತಿದೆ. ಸಿಎಂ ಸಿದ್ದರಾಮಯ್ಯ ಇಂದು ಕೂಡ ಬಿಜೆಪಿ ವಿರುದ್ಧ ವಾಗ್ಬಾಣ ಪ್ರಯೋಗಿಸಿದ್ರು. ವಿಡಿಯೋಗಳ ಬಗ್ಗೆ ಬಿಜೆಪಿಯವರಿಗೆ ಗೊತ್ತಿತ್ತು ಅಂತ ದೋಸ್ತಿಗಳ ವಿರುದ್ಧ ಕಿಡಿಕಾರಿದ್ರು. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತ್ಯುತ್ತರ ನೀಡಿದ್ದಾರೆ. ಸಿದ್ದರಾಮಯ್ಯ ಮೊಬೈಲ್ ಟ್ರ್ಯಾಕ್ ಮಾಡಿದ್ರೆ ಎಲ್ಲವೂ ಗೊತ್ತಾಗುತ್ತೆ ಅಂತ ತಿರುಗುಬಾಣವನ್ನ ಬಿಟ್ಟಿದ್ದಾರೆ. ಬಿಜೆಪಿಯವರು ತಪ್ಪು ಮಾಡಿದ್ದಾರೆ. ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು, ಬಿಜೆಪಿಯವ್ರಿಗೂ ಗೊತ್ತಿತ್ತು, JDSನವ್ರಿಗೂ ಗೊತ್ತಿತ್ತು.
ಪ್ರಜ್ವಲ್ ರೇವಣ್ಣನ ವಿಡಿಯೋಗಳೆಲ್ಲ ಗೊತ್ತಿತ್ತು. ಈಗ ಸಿದ್ದರಾಮಯ್ಯನವರ ಮೊಬೈಲ್ನ ಟ್ರ್ಯಾಕ್ ಮಾಡಿಬಿಟ್ರೆ ಯಾರ್ಯಾರು ರೆಕಮೆಂಡ್ ಮಾಡಿದ್ರು ಏನೇನು ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ, ಹೆಂಗೆ ಬಿಟ್ಟು ಕಳಿಸಿದ್ರು ಎಲ್ಲ ಕ್ಲೀನಾಗಿ ಗೊತ್ತಾಗ್ತದೆ. ಬಿಟ್ಟವರು ಸಿದ್ದರಾಮಯ್ಯನವರು, ಕೇಳೋದು ಮೋದಿ ಮೇಲೆ. ಸಿಎಂ ಸಿದ್ದರಾಮಯ್ಯ ಮಾತ್ರವಲ್ಲದೆ ಇಡೀ ಸಚಿವ ಸಂಪುಟ ದೋಸ್ತಿಗಳ ಮೇಲೆ ಮುಗಿಬಿದ್ದಿದ್ದಾರೆ. ಪ್ರಜ್ವಲ್ ಪ್ರಕರಣದ ಬಗ್ಗೆ ಬಿಜೆಪಿಯವರು ಏಕೆ ಮಾತನಾಡ್ತಿಲ್ಲ ಅಂತ ಸಚಿವ HK ಪಾಟೀಲ್ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಎಲ್ಲ ಮಾಹಿತಿ ಜೋಶಿ ಅವ್ರಿಗಿತ್ತು, ಎಲ್ಲ ಮಾಹಿತಿ ಬಿಜೆಪಿ ಅವರಿತ್ತು. ಈಗ ಬಿಜೆಪಿ ಅವರೇ ಅಮಿತ್ ಶಾ ಹೇಳಿದ್ರು, ಎಲ್ಲ ಗೊತ್ತಿದ್ರು ಕೂಡ ಅವ್ರನ್ನ ಯಾಕೆ ಕ್ಯಾಂಡಿಡೇಟ್ ಮಾಡಿದ್ರು, ಗೊತ್ತಿದ್ರು ಕೂಡ ಯಾಕೆ ಮೋದಿ ಅವ್ರ ಬಂದು ಪ್ರಚಾರ ಮಾಡಿದ್ರು ಅವ್ರ ಪರವಾಗಿ. ಮೋದಿ ಅವರಾಗಲಿ ಅಮಿತ್ ಶಾ ಅವರಾಗಲಿ ಚಕಾರ ಶಬ್ದ ಎತ್ತದೆ ಇರೋದು ಯಾವ ನೈತಿಕತೆ? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಕರ್ನಾಟಕದ 2ನೇ ಹಂತದ ಎಲೆಕ್ಷನ್ಗೆ 4 ದಿನ ಅಷ್ಟೇ ಬಾಕಿ ಉಳಿದಿರೋದು. ಉತ್ತರ ಕರ್ನಾಟಕದ ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಬಿಜೆಪಿ ಕಣ್ಣಿಟ್ಟಿವೆ. ಚಿಕ್ಕೋಡಿಯಲ್ಲಿ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರೆ, ಬಾಗಲಕೋಟೆ ಹಾಗೆ ಕಾರವಾರದಲ್ಲಿ ಸಿದ್ದರಾಮಯ್ಯ ಅಮಿತ್ ಶಾ ಹಾಗೆ ಮೋದಿ ವಿರುದ್ಧವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಉತ್ತರದ ಕ್ಷೇತ್ರಗಳಲ್ಲಿ ಕೈಕಮಲ ಪ್ರಚಾರ, ವಾಕ್ ಸಮರ. ಚಿಕ್ಕೋಡಿಯಲ್ಲಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅಬ್ಬರ. ಕರ್ನಾಟಕದಲ್ಲಿ ಮೊದಲ ಹಂತದ ಎಲೆಕ್ಷನ್ ಪೂರ್ಣಗೊಂಡಿದ್ದು 2ನೇ ಹಂತದ ಮತದಾನಕ್ಕೆ ಕೇವಲ 4 ದಿನಗಳಷ್ಟೇ ಬಾಕಿ ಉಳಿದಿವೆ. ಇದೇ ಹೊತ್ತಲ್ಲಿ ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಅಮಿತ್ ಶಾ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಇದೇ ವೇಳೆ ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣ ಪ್ರಸ್ತಾಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಬಾಗಲಕೋಟೆಯಲ್ಲಿ ತಿರುಗೇಟು ಕೊಟ್ಟಿರೋ ಸಿದ್ದರಾಮಯ್ಯ ಅಮಿತ್ ಶಾ ರಾಜಕೀಯಕ್ಕೋಸ್ಕರ ಮಾತನಾಡ್ತಾರೆ ಎಂದಿದ್ದಾರೆ. सीबीआई को दे दीजिए, नेहा हिरेमठ को, अन्याय करने वालों को उल्टा लटका कर सीधा करने का काम भारतीय जनता पार्टी. ಸರ್ಕಾರ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಮಾಡಿದ್ದೀವಿ. ಈಗ ಅದು ಜಿಹಾದ್ ಅಂತ ಹೇಳಿದ್ರೆ ಅವರು ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಮಿತ್ ಶಾ. ಮತ್ತೊಂದು ಕಡೆ ಕಾರವಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪರ ಸಿಎಂ ಕ್ಯಾಂಪೇನ್ ನಡೆಸಿದ್ರು. ಏಲಕ್ಕಿ ನಗರ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಗಡ್ಡದೇವರ ಮಠ ಪರ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿಯಾಗಿ ಪ್ರಚಾರ ನಡೆಸಿದ್ರು. ಕಾಂಗ್ರೆಸ್ಗೆ ಮತ ಹಾಕುವಂತೆ ಕೋರಿದ್ರು. ಬ್ಯೂರೋ ರಿಪೋರ್ಟ್ TV9. ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಯ್ಬರೇಲಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ. ಈ ಬಾರಿ ಕಾರ್ಯಕರ್ತರ ಬೆಂಬಲಿಗರೊಂದಿಗೆ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಕಾರ್ಯಕರ್ತರು ಹಾಗೆ ಬೆಂಬಲಿಗರೊಂದಿಗೆ ಸೋನಿಯಾ ಗಾಂಧಿ ಅವರು ಚುನಾವಣೆಯಿಂದ ದೂರ ಉಳಿದಿರುವಂತಹ ಕಾರಣದಿಂದಾಗಿ ರಾಯ್ಬರೇಲಿ ಕ್ಷೇತ್ರದಿಂದ ಯಾರು ಸ್ಪರ್ಧಿಸಬಹುದು, ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಬಹುದಾ ಅಂತಿತ್ತು. ಬಟ್ ಇಲ್ಲ, ಅಮೇಠಿಯಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ಬೋದು ಅನ್ನುವಂಥದ್ದಿತ್ತು. ಬಟ್ ಕೊನೆ ಹಂತದಲ್ಲಿ ರಾಯ್ಬರೇಲಿಯಿಂದನೇ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಸೋತಿದ್ದಂಥ ಅಮೇಠಿಯಿಂದ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ. ಇದೀಗ ತಾಯಿಯ ಭದ್ರಕೋಟೆಯಿಂದ ರಾಹುಲ್ ಗಾಂಧಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. 25 ವರ್ಷಗಳ ಬಳಿಕ ಗಾಂಧಿ ಪರಿವಾರ ಅಮೇಠಿ ಕ್ಷೇತ್ರವನ್ನು ಬೇರೆಯವರಿಗೆ ಬಿಟ್ಟು ಕೊಟ್ಟಂತಾಗಿದೆ. ಇನ್ನು ರಾಹುಲ್ ಗಾಂಧಿ ರಾಯ್ಬರೇಲಿ ಸ್ಪರ್ಧೆ ಬಗ್ಗೆ ಪ್ರಧಾನಿ ಮೋದಿ ವ್ಯಂಗ್ಯ ಆಡಿದ್ದಾರೆ. ರಾಹುಲ್ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಬಂದಿರುವಂತಹ ಭಾಗೋ ಮತ್ ಢರೋ ಮತ್ ಅನ್ನುವಂತಹ ಘೋಷಣೆಯನ್ನ ಅವರ ವಿರುದ್ಧನೇ ಬಳಸಿದ್ದಾರೆ. मैंने पहले ही बता दिया था कि शाहजादे वायनाड में हारने वाले हैं और हार के डर से जैसे ही वायनाड में मतदान समाप्त होगा वो तीसरी सीट खोज. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.